ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ಸ್ಪಾಂಜಿ ದೋಸೆ ಮಾಡೋದು ನೋಡೋಣ ಬರ್ರಿ. ಸ್ಪಾಂಜಿ ದೋಸೆ ಮಾಡಲಿಕ್ಕೆ 4 ಗ್ಲಾಸ್ ಅಕ್ಕಿ ತೊಗೊಂಡೀನಿ, ರೇಷನ್ ಅಕ್ಕಿ. ನಾಲ್ಕು ಗ್ಲಾಸ್ ತೊಗೊಂಡೀನಿ. ಒಂದು ಸ್ವಲ್ಪ ಮೆತ್ತೆ ಹಾಕ್ಕೊಂಡೇನಿ, ಒಂದು ಸ್ಪೂನ. ಸ್ವಲ್ಪ ಒಂದು ದೊಡ್ಡ ಚಮಚೆ ಚೆನ್ನಾಗಿ ಬೇಳೆ ತೊಗೊಂಡೇನಿ. ಒಂದು ಚಮಚ ಶೇಂಗಾ ಕಾಳು ಕ್ಲೀನಿಂಗ್ 2-3 ಸಲ ತೊಳ್ಕೊಬೇಕು. ಶೇಂಗಾ ಹಾಕೋದ್ರಿಂದ ಭಾಳ ಉಬ್ಬಿ ಬರ್ತದೆ ಹಿಟ್ಟು, ಮತ್ತು ಚಲೋನು ರುಚಿನೂ ಭಾಳ ಆಗ್ತದೆ. ಎಲ್ಲ ಬೇಳೆಗಳು ಹಾಕ್ತೇವೆ. ಇದೊಂದು ಸಲ ಚೆನ್ನಾಗಿ ಬೇಳೆ ಹಾಕಿ ಮಾಡಿ ನೋಡೋಣ ಅಂತೇಳಿ ಹಾಕಿದ್ದೀನಿ. ಭಾಳ ಚಲೋ ಬಂದಾವ. ಕ್ಲೀನಾಗಿ ತೊಳ್ಕೊಬೇಕು. ನಾನು ರೇಷನ್ ಅಕ್ಕಿ ತೊಗೊಂಡೇನಿ. ಒಂದು 8 ತಾಸು ನೆನಿಬೇಕಿದೆ. 8-9 ತಾಸು ನೆನೆದ್ರೂ ಪರವಾಗಿಲ್ಲ. ಮುಂಜಾನೆ 9-10 ಗಂಟೆಗೆ ನೆನೆ ಇಟ್ಟರೆ ಸಾಯಂಕಾಲ 6-7 ಗಂಟೆಗೆ ರುಬ್ಬಿ ಬೆಳಿಗ್ಗೆ ಮಾಡಬೇಕು. ರಾತ್ರಿ ರುಬ್ಬಿಟ್ರೆ ಭಾಳ ಚಲೋ ಉಬ್ಬುತ್ತೈತಿ. ನೋಡ್ರಿ, 2-3 ಸಲ ಕ್ಲೀನಾಗಿ ತೊಳ್ಕೊಂಡು ಒಂದಿಟ್ಟು ಜಾಸ್ತಿ ನೀರು ಹಾಕಿ ಇಟ್ಕೋಬೇಕು. 8-9 ತಾಸು ನೆನಿಬೇಕು. ಇದು ನೋಡ್ರಿ 8-9 ತಾಸು ನೆನೆದೈತಿ. ಅದನ್ನೆಲ್ಲ ನೀರು ಮತ್ತು ತಕ್ಕೋಬೇಕು. ಮತ್ತೊಂದು ಸಲ ತೊಳಿಬೇಕು. ಅದನ್ನು ಒಂದು ಅರ್ಧ ಬಕ್ಲ ಕೊಬ್ಬರಿ ತೊಗೊಂಡೇನಿ ರೀ. ಮ್ಯಾಗಿಂದ ಕರಿದೆಲ್ಲ ತಕ್ಕೊಂಡು ಅದನ್ನು ಸಣ್ಣಗೆ ಹೆರ್ಸ್ಕೋಬೇಕು. ಕೊಬ್ಬರಿ ಹಾಕೋದ್ರಿಂದ ಭಾಳ ಚಲೋ ಆಗ್ತೈತಿ. ಕೊಬ್ಬರಿ ಅನ್ನ ಒಂದು ಸ್ವಲ್ಪ ಒಂದು ವಾಟೆ ಹಾಕ್ಕೋಬೇಕು. 1 kgಗೆ ಭಾಳ ಅನ್ನ ಹಾಕ್ಕೋಬಾರ್ದು, ಗೊತ್ತಾವ. ಈಗ ಒಂದು ಅರ್ಧ ಬಕ್ಲ ಕೊಬ್ಬರಿ ತೊಗೊಂಡೀನಿ. ಅದನ್ನು ರುಬ್ಕೊಂಡು ಸಣ್ಣಂಗೆ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ಸಣ್ಣ ಆಗ್ತೈತಿ. ನೋಡ್ರಿ, ಸಣ್ಣ ಆಯ್ತು. ಇನ್ನು ಅನ್ನ ಸ್ವಲ್ಪ ರುಬ್ಕೊಂಡು ಇದು ಚಲೋ ಅಕ್ಕಿ ಅನ್ನ ಐತಿ. ಯಾವ್ದು ಬೇಕಾದ್ರೆ ತೊಗೋಬೋದು. ರೇಷನ್ ಅಕ್ಕಿ ತೊಗೋಬೋದು. ಚಲೋ ಯಾವ್ದು ಬೇಕಾದ ಅನ್ನ ಅಕ್ಕಿ ತೊಗೋಬೋದು. ಇದು ಸಣ್ಣಗೆ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ಸಣ್ಣ ಆಗ್ತದೆ. ನೋಡ್ರಿ, ಅದು ಕೂಡ ರುಬ್ಕೊಂಡು ಅದು ಕೊಬ್ಬರಿ ಹಾಲೊಳಗೆ ಹಾಕ್ಕೊಲಿಕತ್ತೀನಿ. ಇದು ಶೇಂಗಾ ಕೊಬ್ಬರಿ ಹಾಕೋದ್ರಿಂದ ಭಾಳ ಉಬ್ಬಿ ಬರ್ತದೆ. ಹಿಟ್ಟು ಭಾಳ ಸ್ಪಾಂಜಿ ಆಗ್ತದೆ. ಸ್ವಲ್ಪ ಹಾಕೊಂಡಿಂದ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ಆಮೇಲೆ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೋಬೇಕು. ನೋಡಿ, ಸಣ್ಣಗೆ ರುಬ್ಕೋಬೇಕು. ದೋಸೆ ಹಿಟ್ಟಿಗೆ ಹೆಂಗೆ ರುಬ್ಕೋತೈತಿ, ಇದು ದೋಸೆಗೂ ಹಂಗೆ ರುಬ್ಕೋಬೇಕು. ಎಲ್ಲ ರುಬ್ಬೋದಾಯಿತು. ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊಂಡ್ರೆ, ರಾತ್ರಿ ಉಪ್ಪು ಹಾಕಿ ಕಲಿಸ್ಕೊಂಡ್ರೆ ಬೆಳಿಗ್ಗೆನೂ ಬಿಡ್ದು ಭಾಳ ಉಬ್ಬಿ ಬರ್ತೈತಿ. ಥಂಡಿ ದಿವಸ ಎಲ್ಲ ಉಬ್ಬಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡ್ರೆ ನಡಿತೈತ್ರಿ. ಈ ಸೋಡಾ ಹಾಕಿಲ್ಲ, ಉಪ್ಪಟ್ಟ ಹಾಕ್ಕೊಂಡೆವು. ರಾತ್ರಿನೂ ಉಪ್ಪು ಹಾಕಿ ಇಡಬೇಕು. ಪೂರ ಉಬ್ಬಿ ಬರ್ತೈತಿ. ಸ್ವಲ್ಪ ಮ್ಯಾಲೆ ಮುಚ್ಚಿ ಬೆಚ್ಚಗಿಡಬೇಕಾದ್ರೆ ಇದು ನೋಡ್ರಿ, ಬೆಳಿಗ್ಗೆ ಎಷ್ಟು ಉಬ್ಬಿದೆ ನೋಡ್ರಿ. ಶೇಂಗಾ ಹಾಕೋದ್ರಿಂದ, ಕೊಬ್ಬರಿ ಹಾಕೋದ್ರಿಂದ ಉಬ್ಬಿ ಬರ್ತೈತಿ. ಈಗೇನೋ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ಆದರೆ ಸ್ವಲ್ಪ ಒಂದು 4 ಡ್ರಾಪು ಲಿಂಬೆಹಣ್ಣು, ಚಿಟಿಕೆ ಸೋಡಾ ಹಾಕ್ಕೊಂಡ್ರೂ ನಡೀತದೆ ರೀ. ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಡಿಮೆ ಹಾಕ್ಕೊಂಡಿದ್ದೆಲ್ಲ ನಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು. ಸ್ವಲ್ಪ ಮತ್ತು ನೀರು ಹಾಕ್ಕೊಂಡೇನೆ.
ಗಟ್ಟಿ ಇರ್ತೈತಲ್ಲ ರೀ ನಮ್ಗೆ ಹದ ಮಾಡ್ಕೋಬೇಕು ಅದನ್ನು. ಒಂದು ಸ್ವಲ್ಪ ಫಸ್ಟಿಗಷ್ಟೇ ಎಣ್ಣೆ ಹಚ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ನೀರು ಹೊಡ್ಕೊಂಡು ಹಾಕ್ಕೋತ ಹೋದ್ರೆ ಒಟ್ಟು ಎಣ್ಣೆ ಬೆಣ್ಣೆ ತುಪ್ಪ ಏನೂ ಹತ್ತೋದಿಲ್ಲ ರೀ. ಅದು ಅಷ್ಟು ಬೆಳ್ಳಗೆ ಅಷ್ಟು ಚೆಂದ ಎದ್ದು ಬರ್ತಾವೆ ಅವು ಸ್ಪಾಂಜಿ. ಮೇಲ್ಗಡೆ ಟೋಪನ್ ಮುಚ್ಚಬೇಕು. ಇಡ್ಲಿ ಆದಂಗೆ ಆಗ್ತಾವೆ ನೋಡ್ರಿ. ತನ್ನಿಂತಾನೆ ಎದ್ದು ಬರ್ತಾವೆ. ನಾವು ಎಷ್ಟು ಸ್ಪಾಂಜಿ ಬಂದತ್ತೆ. ಕಾಯಿ ಚಟ್ನಿ ಜೋಡಿ ಭಾಳ ಚಲೋ ಹತ್ತದ ರೀ. ಸ್ವಲ್ಪ ಮೇಲೆ ಟೋಪನ್ ಮುಚ್ಚಬೇಕು. ಇಟ್ಟು ತೂತು ಬಿದ್ದಾವೆ ನೋಡ್ರಿ. ಯಾವುದು ಉದ್ದಿನ ಬೇಳೆದೇನು ಹಾಕೋ ಅವಶ್ಯಕತೆ ಇಲ್ಲ. ಚೆನ್ನಾಗಿನ ಬೇಳೆನೂ ನಾವು ಬೇಕಂತ ಹಾಕಿದೆವು, ಹಾಕಲಿಲ್ಲ ಅಂದ್ರೆ ನಡೀತದೆ ರೀ. ಆದರೆ ಅದರ ಕೊಬ್ಬರಿ ಶೇಂಗಾ ಒಂದು ಸ್ವಲ್ಪ ಹಣ್ಣು ಹಾಕಬೇಕು. ಡಯಟ್ ಮಾಡೋರಿಗಂತೂ ಭಾಳ ಚಲೋ ರೀ ಇದು. ಎಣ್ಣೆ ಬೆಣ್ಣೆ ತುಪ್ಪ ಏನೂ ಹತ್ತೋದಿಲ್ಲ. ಸ್ವಲ್ಪ ನೀರು ಗೊಜ್ಜೋದು ಹಾಕ್ಕೋದು, ನೀರು ಗೊಜ್ಜೋದು ಹಾಕ್ಕೋದು. ನೋಡ್ರಿ ಎಷ್ಟು ಚಲೋ ಬಂದೈತೆ. ಥ್ಯಾಂಕ್ ಯು ಫ್ರೆಂಡ್ಸ್.